ಇದು ನಿಮ್ಮದು 2ನೇ ಚಿತ್ರ ಅಂತ ಹೇಳಿದ್ರಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅಂತಲೂ ಹೇಳಿದ್ರಿ. ಸೊ ನಿಮ್ಮ ಈ ಮೂವಿ ಮೈ ನೇಮ್ ಇಸ್ ಕೇಳಿ ನಿಮ್ಮ ಪಾತ್ರ ಏನು ರೋಲ್ ಮಾಡ್ತಾ ಇದ್ದೀರಾ ನೀವು? ಮೈ ನೇಮ್ ಇಸ್ ಕೇಳಿ ಮೂವಿಯಲ್ಲಿ ನಾನು ಹೀರೋಯಿನ್ ಪಾತ್ರ. ಅದರಲ್ಲಿ ಕ್ಯಾರೆಕ್ಟರ್ ಹೆಸರು ದೀಪು ಅಂತ. ಅದು ಕಾಲೇಜು ಮತ್ತು ಬೇಸ್ಡ್ ಮೂವಿ ಹೋಗುತ್ತೆ. ಅದರಲ್ಲಿ ಹೇಗೆ ನಾನು ದೀಪು ಕ್ಯಾರೆಕ್ಟರ್ ಇರ್ತಾರಲ್ಲ, ಅವರು ಹೇಗೆ ಹೀರೋ ಅಂದರೆ ಕೇಳಿ ಇದ್ದಾರಲ್ಲ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಅವ್ರ ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅವರು ಒಂದು ದೊಡ್ಡ ಮಟ್ಟಕ್ಕೆ ಬರಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಗೆ ಅವ್ರಿಗೆ ಪುಷ್ ಮಾಡಿ ಅವ್ರಿಗೆ ನೆಕ್ಸ್ಟು ಸ್ಟೆಪ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಆ ಥರ ಮೋಟಿವೇಶ್ನಲ್ ಕ್ಯಾರೆಕ್ಟರ್. ಸೊ ಇವ್ರು ಹೇಳಿದಾಗೆ ಇವರೊಂದು ಮೋಟಿವೇಶನಲ್ ಕ್ಯಾರೆಕ್ಟರ್ ಆಗಿ, ಹೀರೋಯಿನ್ ಆಗಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಈ ಮೂವಿನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಯಾಕೆ ಕನ್ನಡದ ಪ್ರೇಕ್ಷಕರು ಮೈ ನೇಮ್ ಇಸ್ ಕೇಳಿ ಚಿತ್ರನ ನೋಡಬೇಕು? ಅವರು ಈ ಥರ ಮೂವೀಸ್ ನೋಡಿದ್ರೆ ಅವಾಗ ಅವರಿಗೆ ಒಂದು ಮೋಟಿವೇಶ್ನಲ್ ಥಾಟ್ಸ್ ಬರುತ್ತೆ. ನಾವು ಹೇಗೆ ಮುಂದೆ ಲೈಫಲ್ಲಿ ಸ್ಟೆಪ್ ತೊಗೋಬೋದು. ಅಂದರೆ ಎಷ್ಟೊಂದು ಜನ ಡಿಮೋಟಿವೇಟ್ ಆಗಿರ್ತಾರೆ. ಅವ್ರಿಗೆ ಅಂದರೆ ಅವ್ರು ಮುಂದೆ ಹೋಗಬೇಕು ಅಂತ ಅನ್ಕೋತಾರೆ, ಆದರೆ ಅವರು ಆಗುತ್ತಾ ಇಲ್ವೋ ಅಂತ ಅನ್ಕೋತಾ ಇರ್ತಾರೆ. ಅದೇ ಥರ ನಮ್ಮ ಮೂವಿಯಲ್ಲಿ ಹೀರೋನು ಕೂಡ ಅವರು ಅದೇ ಥರ ಇರ್ತಾರೆ. ಅವರು ಸಣ್ಣ ಸ್ಟೆಪ್ ತಗೊಂಡು ಅವ್ರು ಹೇಗೆ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅಂತ ಅದು ನಮ್ಮ ಮೂವಿನ ನೋಡಿ ಆಡಿಯನ್ಸ್ ಎಲ್ಲ ಇನ್ಸ್ಪೈರ್ ಆಗ್ತಾರೆ. ಅದಕ್ಕೆ ಎಲ್ಲರೂ ಬಂದು ನೋಡಬೇಕು. ಸೊ ಮೂವೀಸ್ ಹೀರೋಯಿನ್ ಅಂದರೆ ಬರೀ ಮರ ಸುತ್ತು, ಹಾಡೇಳು, ರೊಮ್ಯಾನ್ಸ್ ಅಷ್ಟಕ್ಕೆ ಸೀಮಿತ ಅಲ್ಲ. ಸೊ ಇವ್ರು ಇದರಲ್ಲಿ ಹೇಳ್ದಂಗೆ ಒಂದೊಳ್ಳೆ ಇದು ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ. ಮೆಸೇಜ್ ಏನಪ್ಪ ಅಂದರೆ ಒಂದು ಕಾನ್ಸೆಪ್ಟ್ ಇದೆ ಈ ಮೂವಿನಲ್ಲಿ. ಅದು ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ಹೇಗೆ ಹೀರೋ ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಆ ಹೀರೋನ ಹೇಗೆ ಇವರು ಸಪೋರ್ಟ್ ಮಾಡಿ ಅವ್ರನ್ನೊಂದು ಲೆವೆಲ್ ರೀಚ್ ಆಗೋವರೆಗೂ ಕಷ್ಟಪಟ್ಟು ಬೆಳೆಸ್ತಾರೆ ಅನ್ನೋದೇ ಈ ಸ್ಟೋರಿನಲ್ಲಿರೋ ಮೋಟಿವೇಶನ್. ಸೊ ಖಂಡಿತ ಆಸ್ ಅ ಸೇಯಿಂಗ್ ಗೋಸ್, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್. ಸೊ ಈ ಚಿತ್ರದಲ್ಲಿ ಇವ್ರು ಹೇಗೆ ಸಕ್ಸಸ್ ತೊಗೊಂಡ್ಬರ್ತಾರೆ, ಹೀರೋನ ಹೇಗೆ ಮುಂದೆ ತೊಗೊಂಡ್ಬರ್ತಾರೆ ಅನ್ನೋದನ್ನ ನಾವು 15ನೇ ತಾರೀಕು ಕನ್ನಡದ ಚಿತ್ರಮಂದಿರಗಳಲ್ಲಿ ಮೈ ನೇಮ್ ಇಸ್ ಕೇಳಿ, ಐ ಥಿಂಕ್ ಮೈ ನೇಮ್ ಇಸ್ ಕೇಳಿ ತುಂಬಾ ಫೆಮಿಲಿಯರ್ ಆಗಿದೆ. ಎಲ್ಲರೂ ಹೋಗೋಣ, ಕನ್ನಡ ಚಿತ್ರ ನೋಡೋಣ, ಕನ್ನಡ ಚಿತ್ರನ ಬೆಳೆಸೋಣ. ಥ್ಯಾಂಕ್ ಯು.